ನಮಸ್ತೆ ಎಲ್ರಿಗೂ ಕೂಡ ಬೆಳಗಿನ ಶುಭೋದಯಗಳು. ಇವತ್ತು ನನ್ನ ಡೈಲಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದೇಟಿಗೆ ನಾರ್ಮಲ್ ಜೀರಿಗೆ ವಾಟ್ರು, ಜೀರಿಗೆ ನೀರು ಜೊತೆಗೆ ಅನ್ನಕ್ಕೆ ನೀರು ಇಟ್ಕೊಂಡಿದ್ದೀನಿ. ಅರ್ಧ ಗ್ಲಾಸ್ ಅಷ್ಟೇ, ಒಂದು ಗ್ಲಾಸಲ್ಲ ಅರ್ಧ ಗ್ಲಾಸ್ ಅಕ್ಕಿ ಹಾಕ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ ಮಾತ್ರ. ಮತ್ತು ಒಂದು ಗ್ಲಾಸ್ ನೀರು, ಇನ್ನು ಮಿಕ್ಕಿದ ಜೀರಿಗೆ ನೀರನ್ನ ರೈಸಿಗೆ ಡಂಪ್ ಮಾಡಿದ್ರೆ ಅಲ್ಲಿಗೆ ನಮಗೆ ಜೀರಾ ರೈಸ್ ರೆಡಿ. ಓಕೆ, ಇಲ್ಲಿಗೆ ಜೀರಾ ರೈಸ್ ಮುಗೀತು. ಮಧ್ಯಾಹ್ನಕ್ಕೆ ಊಟಕ್ಕಾಯಿತು. ನೆಕ್ಸ್ಟ್ ಈಗ ಜಿಮ್ಗೆ ಬನ್ನಿ. ಜಿಮ್ಮಲ್ಲಿ ಇವತ್ತು ಬೈಸಿಪ್ಸ್ ಇದೆ, ಬ್ಯಾಕ್ ಇದೆ, ಅದಾದಮೇಲೆ ಆ್ಯಪ್ಸ್ ಇದೆ. ಈಗ 3 ವರ್ಕೌಟ್ ಮುಗಿಸಿ ನೆಕ್ಸ್ಟು ಅದಾದಮೇಲೆ ಶಾಪಿಗೆ ಬಂದು ಮೊಟ್ಟೆ ತಗೊಂಡೆ 4 ಮೊಟ್ಟೆ, ಒಂದೇ ಒಂದು ಸಿಂಗಲ್ ಆಮ್ಲೆಟ್ ಮಾಡಾದಮೇಲೆ ಸ್ವಲ್ಪ ಇದು ಐಸ್ ನೀರಲ್ಲಿ ಫೇಸ್ನ ಡಿಪ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಟ್ಯಾನ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಫೇಸ್ ಡಿಪ್ ಮಾಡಿ ಡೈಲಿ ವಾಶ್ ಮಾಡ್ಕೋಬೇಕು. ಅದಾದಮೇಲೆ ಸಿಂಗಲ್ ಆಮ್ಲೆಟ್ ಏನಿದೆ ಅದನ್ನು ತೊಗೊಂಡೆ. ಅದಾದಮೇಲೆ ಸ್ವಲ್ಪ ಪಪ್ಪಾಯ, ಒಂದು ಅರ್ಧ kg ಅಷ್ಟು, 500 ಗ್ರಾಮು. ನೆಕ್ಸ್ಟು ಪಪ್ಪಾಯ ಆದಮೇಲೆ ಇನ್ನೇನಿಲ್ಲ, ಇಲ್ಲಿಗೆ ನಾಷ್ಟದ್ದು ಮುಗೀತು. ನೆಕ್ಸ್ಟು ಕೆಲಸಕ್ಕೆ ಓಡ್ತಾ ಇರೋದೆ. ಕೆಲ್ಸಕ್ಕೆ ಬಂದಾದಮೇಲೆ ಇವತ್ತು ನಾನೇ ಸ್ವಲ್ಪ ಬೇಗ ಬಂದ್ಬಿಟ್ಟಿದ್ದೆ, ಡೈಲಿ ಲೇಟಾಗಿ ಬರ್ತಿದ್ದೆ. ಮನೇಲಿ ಸ್ವಲ್ಪ ಕೆಲಸಗಳು ಕಮ್ಮಿ ಆದವು, ಅದಕ್ಕೆ ಸ್ವಲ್ಪ ಬೇಗ ಬಂದುಬಿಟ್ಟೆ. ಇವಾಗ ಡೋರ್ ಓಪನ್ ಮಾಡಿ ನೆಕ್ಸ್ಟು ಡೋರಲ್ಲಿ ಒಂದು ಎಲ್ಲನೂ ಟಿ ವಿಗಳನ್ನೆಲ್ಲ ಆನ್ ಮಾಡಿಬಿಟ್ಟು ಅದಾದಮೇಲೆ ನಮ್ಮದು ನಾರ್ಮಲ್ ಕೆಲಸ ಸ್ಟಾರ್ಟು. ಡೈಲಿ ರೋಟೀನ್ ಕೆಲಸ ಏನಂದರೆ ಬಂದೇಟಿಗೆ ಎಲ್ಲನೂ ಕೂಡ ಏನಿರ್ತವೆ, ಟೀಪಾಯಿ, ಸೋಫಾ ಸೆಟ್ಟು, ಸ್ಪೀಕರ್ಸು, ಅವನ್ನೆಲ್ಲನೂ ಕೂಡ ಲೈಟಾಗಿ ಹಂಗೆ ಕೈ ಆಡಿಸಿ ಅದಾದಮೇಲೆ ನಾರ್ಮಲ್ ಈಗ ಸ್ವಲ್ಪ ಅಂಗಡಿದು ರಿನೋವೇಷನ್ ನಡೀತಾ ಇದೆ, ಅದರಿಂದಾಗಿ ಡೈಲಿ ಒರೆಸ್ತಾ ಇದ್ದೀವಿ. ಇಲ್ಲ ಅಂದಿದ್ರೆ ನಾರ್ಮಲ್ 2 ಡೇಸ್ಗೆ ಒಂದ್ಸತ ಒರೆಸ್ಕೊಂಡ್ರು ನಡೆಯುತ್ತೆ, ಏನು ಅಷ್ಟಾಗಿ ಡಸ್ಟ್ ಬರೋಲ್ಲ. ಬಟ್ ರಿನೋವೇಷನ್ ನಡೆಯೋದ್ರಿಂದ ಎಲ್ಲ ಸಾಮಾನು ಇಳ್ಕೋದು ಇದ್ದೇ ಇರುತ್ತೆ. ಇವಾಗ ಅದೇ ಕೆಲಸ ನಡೀತಾ ಇದೆ. ಕೆಲವೊಂದು ಸಾಮಾನೆಲ್ಲ ಮ್ಯಾಕ್ ಇಳಿಸ್ಬೇಕು, ಕೆಲವೊಂದು ಸಾಮಾನೆಲ್ಲ ಕೆಳಗೆ ಇಳಿಸ್ಬೇಕು. ಕೆಲಸ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಆಲ್ರೆಡಿ ಮಧ್ಯಾಹ್ನ 2 ಗಂಟೆ ಆಗೋಗುತ್ತೆ. 2 ಗಂಟೆಗೆ ಮೊಸರನ್ನ ತಂದಿದ್ದಂಥ ಜೀರಿಗೆ ಮೊಸರನ್ನ ತಿನ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕಸ್ಟಮರ್ ಬಂದರು, ಅವ್ರನ್ನ ಅಟೆಂಡ್ ಮಾಡಿದೋ. ಅದಾದಮೇಲೆ ಮತ್ತೆ ವರ್ಕ್ ಸ್ಟಾರ್ಟ್ ಆಯಿತು. ಅಲ್ಲಿ ಗಂಟೆ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೋ. ಆಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಆಗಿ ಈಗ ಆಲ್ರೆಡಿ ಎಂಡಿಂಗಿಗೆ ಬಂದೈತೆ. ಎಂಡಿಂಗ್ ಮುಗಿಸಿ ನೆಕ್ಸ್ಟು ರಾತ್ರಿ ಊಟಕ್ಕೆ ಚಿಕನ್ ಗ್ರಿಲ್ ಎತ್ಕೊಂಡು ನೆಕ್ಸ್ಟು ಇದು ಮುಗಿಸಾದ್ಮೇಲೆ ಮನೆಗೆ ಬಂದಾದಮೇಲೆ ಸ್ವಲ್ಪ ಹೊಟ್ಟೆ ಹಸಿತಾಯ್ತು ಅಂತೇಳಿ ಸಿಂಗಲ್ ಆಮ್ಲೆಟ್ ಮತ್ತೆ ಮಾಡಿಕೊಂಡೆ. ಮತ್ತು ಸಿಂಗಲ್ ಆಮ್ಲೆಟ್ ತಿನ್ಕೊಂಡು ನನ್ನ ವೀಡಿಯೋ ಎಡಿಟಿಂಗ್ ಕಂಪ್ಲೀಟ್ ಮಾಡಿ ಮಲ್ಗೋಕೆ ಹೋಗ್ತಾಯಿದ್ದೀನಿ. ನಾಳೆ